ಚೇತನ್ ಕುಮಾರ್ ಬಿ ಹೊಳೆಣ್ಣವರಂತ ನಾನಿಲ್ಲಿ ಪ್ರಿನ್ಸಿಪಲ್ ಆಗಿ ಮದರ್ ತೆರೇಸಾ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಎಲೆಕ್ಷನ್ ಪಾರ್ಲಿಮೆಂಟ್ ಅನ್ನೋ ಒಂದು ಮಾಡ್ತಾ ಇದ್ದೀವಿ. ಸೊ ಅದ್ರ ಸಂಬಂಧ ನಾವು ಇದರಲ್ಲಿ ಒಂದು 3rd ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಸುಮಾರು ಒಂದು 300 ಮಕ್ಕಳಲ್ಲಿ 15 ಜನ ಮಕ್ಕಳು ಕ್ಯಾಂಡಿಡೇಟ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಎಲೆಕ್ಷನ್ ನಡೀತಾ ಇದೆ. ನೀವು ನೋಡ್ತಾ ಇರೋಗೆ ಇಲ್ಲಿ ಎಲೆಕ್ಷನ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಈ ಕಡೆ ಎಲ್ಲ. ಸೊ ತುಂಬ ಚೆನ್ನಾಗಿ ಸುಸೂತ್ರವಾಗಿ ನಡೀತಾ ಇದೆ. ಆ್ಯಂಡ್ ನಮ್ಮ ಎಲೆಕ್ಷನ್ಸ್ ವಿಚಾರ ಬಂದ್ಬಿಟ್ಟು ಇದು ನಾವು ಹೌಸ್ ವೈಸ್ ಸ್ಪೋರ್ಟ್ಸು ಮತ್ತು ಯಾವ ಥರ ಡಿಸಿಪ್ಲಿನ್ಸು, ಯಾವ ಥರ ನಾವು ಸ್ಕೂಲನ್ನು ನಡೆಸ್ಕೊಳ್ಬೇಕು ಮತ್ತು ಯಾವ ಥರ ಮಕ್ಕಳು ಕಲ್ಚರಲಲ್ಲಿ ಭಾಗವಹಿಸಬೇಕು, ಹೇಗೆ ಸ್ಟಡಿ ಮಾಡಬೇಕು ಅನ್ನೋದ್ರ ಮೇಲೆ ಈ ಎಲೆಕ್ಷನ್ ನಡೆಸ್ತಾ ಇದ್ದೀವಿ. ಆ್ಯಂಡ್ ಇವ್ರು ನಮ್ಮ ಮೇಡಮ್ಮು ಓನರ್ ಅಂತ ಸೆಕ್ರೆಟರಿ ಮೇಡಮ್ಮು ಸಿಂಧು ಮೇಡಮ್ ಅಂತ ಓನರು. ಇವರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊತ ಇಲ್ಲಿವರೆಗೂ ಮಾಡಿದ್ರೆ ಎಲೆಕ್ಷನ್ ಸಿಗೋದು ತುಂಬ ಇದಿರ್ತಾರೆ. ಆ್ಯಂಡ್ ಈ ಸ್ಕೂಲನ್ನು ತುಂಬ ಇಲ್ಲಿ ಲೆವೆಲಿಗೆ ತರಬೇಕು ಅಂತಂದರೆ ಮೇಡಮ್ದು ಮ್ಯಾನೇಜ್ಮೆಂಟ್ ಸಪೋರ್ಟ್ ತುಂಬ ಇರುತ್ತೆ, ನಮ್ಮ ಸಪೋರ್ಟಿಗೆ ತುಂಬ ಬರ್ತಾಯಿದೆ. ಸೊ ಆದಷ್ಟು ನಮಗೆ ಈ ಸ್ಕೂಲಲ್ಲಿ ಮಕ್ಕಳನ್ನು ಜಾಸ್ತಿ ನಾವು ಪ್ರೋತ್ಸಾಹ ಮಾಡಿ ಎಲೆಕ್ಷನ್ ಸಂಬಂಧ ಆಗಿರ್ಬೋದು, ಮುಂದೆ ಈಗ SLC ಹುಡುಗರಾಗಿರ್ಬೋದು 15 ವರ್ಷ ಮತ್ತು ಇನ್ನು ಹೆಚ್ಚು ಕಡಿಮೆ ಒಂದು 13 ಎಲ್ಲ ಬರ್ತಾರೆ. ಅವರಿಗೆ 18 ವರ್ಷ ತುಂಬಿದ ಮೇಲೆ ಯಾವ ಥರ ಎಲೆಕ್ಷನ್ಸ್ ಇರುತ್ತೆ, ಹೇಗೆಲ್ಲ ಅವ್ರು ವೋಟ್ ಮಾಡಬೇಕು, ಆ್ಯಂಡ್ ವೋಟಿನ ಹಕ್ಕು ಹೇಗಿರುತ್ತೆ ಮತ್ತು ಯಾವ ಥರ ಅದು ಮುಂದೆ ರಾಜಕಾರಣಿಗಳು ಯಾವುದೇ ಥರ ನಡೆಸ್ತಾರೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಅದನ್ನು ವಿವರಿಸುತ್ತಾ ಅವರಿಗೆ ಪ್ರಾಕ್ಟಿಕಲಾಗಿ ನಾವು ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ ಅಂತ ಇದನ್ನು ಸಬ್ಜೆಕ್ಟನ್ನು ಅವೇರ್ನೆಸ್ಸು ಮತ್ತು ಎಲೆಕ್ಷನ್ ಎರಡು ಹೇಳ್ತಾ ಇದ್ವಿ. ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲೆಕ್ಷನ್ಗೋಸ್ಕರ. ಮತ್ತೇನಪ್ಪ ಅಂದರೆ ಇವತ್ತು ಮಾತ್ರ ಎಲೆಕ್ಷನು ನಮಗೆ 10 ಗಂಟೆ ಸ್ಟಾರ್ಟ್ ಆಗಿದೆ, 3 ಗಂಟೆ ಕ್ಲೋಸ್ ಮಾಡ್ತೀವಿ. ಮತ್ತು ಕೌಂಟಿಂಗ್ ಮುಗಿಸ್ಕೊಂಡ್ಬಿಟ್ಟು ಮಂಡೇ ನಾವು ರಿಸಲ್ಟ್ ಕೊಡ್ತೀವಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಡಿಸಿಪ್ಲಿನ್ ಬರಬೇಕು ಮತ್ತು ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ಗೋಸ್ಕರ ಮತ್ತು ಎಜುಕೇಷನ್ಗೋಸ್ಕರ ಮತ್ತು ನೀಟ್ನೆಸ್ಸು ಮತ್ತು ಎಲ್ಲದಕ್ಕೂ ಅನುಕೂಲ ಆಗ್ಬಿಟ್ಟು ಎಲೆಕ್ಷನ್ ಮಾಡ್ಕೊತಾ ಇದ್ದೀವಿ. ಅದು ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗಲಿ ಅಂತಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಅದನ್ನ ಮಕ್ಳಿಗೆ ಬರ್ತಾ ಇದ್ರೆ ಏನಪ್ಪ ಅಂದರೆ ಅವೇರ್ನೆಸ್ ಬರುತ್ತೆ, ಯಾವ ಥರ ಕಲ್ತ್ಕೋಬೇಕು, ನಾವು ಮುಂದೆ ಹೆಂಗೆ ಹೋಗಬೇಕು, ನಾವು ಮುಂದೆ ನಿಂತ್ಕೊಂಡಾಗ ಎಲೆಕ್ಷನ್ಗೆ ನಾವು ಏನು ಮಾಡ್ಬೋದು ಸಮಾಜಕ್ಕೋಸ್ಕರ ಒಂದು ಉದ್ದೇಶಕ್ಕೋಸ್ಕರ ಎಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸೊ 3ನೇ ಕ್ಲಾಸಿಂದ 10th ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳಿಗೆ ಇವಾಗಿಂದ ಕಲ್ತ್ಕೊಳ್ಳಿ, ಯಾವುದು ಧೈರ್ಯ ಬರಲಿ, ಸ್ಟೇಜ್ ಫೀವರ್ ಹೊಟ್ಟೋಗ್ಲಿ ಅಂದ್ಬಿಟ್ಟು ಅದು ಕಳಿಸ್ತಾ ಇದ್ವಿ. ಅದೊಂದು ಕಾರಣಕ್ಕೋಸ್ಕರ. ಹಾಂ, ಎಲ್ಲ ಸರ್ ಇದು ಫಸ್ಟ್ ಟೈಮ್ ಮಾಡ್ಕೊತಾ ಇದ್ದೀವಿ ಸರ್. ಇದಕ್ಕೆ ನಮ್ಮ ಸ್ಕೂಲ್ ಕಡೆ ತುಂಬ ಸಪೋರ್ಟ್ ಆಗಿದೆ, ಅದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. Good morning. My name is Sindhu. I am Secretary of Mother Teresa International School. Today we are having election commission of our school. It is actually a replica like how election commission happens in the country. So step by step, even principal sir, all our teachers have supported immensely, and even students. We have 15 candidates out of 300 students who are voting today, and mainly what we are doing here is that students get to know what the leadership is, and mainly kindness of how we can help other students maintain discipline, and any other functions is there. They have to take their own, without we going and guiding them, they have to take their own this thing, what you say, a leadership and how to maintain the program. So this is step by step we are teaching now, so that in future when they have to go get into a leadership, youth congress or any youth this thing, so this will be a very good example for them. And I thank all teachers and students for making this program a success, and thank you everyone. ಅವೇರ್ನೆಸ್
ಚೇತನ್ ಕುಮಾರ್ ಬಿ ಹೊಳೆಣ್ಣವ್ರಂತ. ನಾನಿಲ್ಲಿ ಪ್ರಿನ್ಸಿಪಲ್ ಆಗಿ ಮದರ್ ತೆರೇಸಾ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಎಲೆಕ್ಷನ್ ಪಾರ್ಲಿಮೆಂಟ್ ಅನ್ನೋ ಒಂದು ಮಾಡ್ತಾಯಿದ್ದೀವಿ. ಸೊ ಅದ್ರ ಸಂಬಂಧ ನಾವು ಇದರಲ್ಲಿ ಒಂದು 3rd ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಸುಮಾರು ಒಂದು 300 ಮಕ್ಕಳಲ್ಲಿ 15 ಜನ ಮಕ್ಕಳು ಕ್ಯಾಂಡಿಡೇಟ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಎಲೆಕ್ಷನ್ ನಡೀತಾ ಇದೆ. ನೀವು ನೋಡ್ತಾ ಇರೋ ಇಲ್ಲಿ ಎಲೆಕ್ಷನ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಈ ಕಡೆ ಎಲ್ಲ. ಸೊ ತುಂಬ ಚೆನ್ನಾಗಿ ಸುಸೂತ್ರವಾಗಿ ನಡೀತಾ ಇದೆ. ಆ್ಯಂಡ್ ನಮ್ಮ ಎಲೆಕ್ಷನ್ ಫ್ಯೂಚರ್ ಬಂದ್ಬಿಟ್ಟು ಇದು ನಾವು ಹೌಸ್ ವೈಸು ಸ್ಪೋರ್ಟ್ಸು ಮತ್ತು ಯಾವ ಥರ ಡಿಸಿಪ್ಲಿನ್ಸು, ಯಾವ ಥರ ನಾವು ಸ್ಕೂಲನ್ನು ನಡೆಸ್ಕೊಳ್ಬೇಕು ಮತ್ತು ಯಾವ ಥರ ಮಕ್ಕಳು ಕಲ್ಚರಲಲ್ಲಿ ಭಾಗವಹಿಸಬೇಕು, ಹೇಗೆ ಸ್ಟಡಿ ಮಾಡಬೇಕು ಅನ್ನೋದ್ರ ಮೇಲೆ ಈ ಎಲೆಕ್ಷನ್ ನಡೆಸ್ತಾ ಇದ್ದೀವಿ. ಆ್ಯಂಡು ಇವ್ರು ನಮ್ಮ ಮೇಡಮ್ಮು ಓನರ್ ಅಂತ ಸೆಕ್ರೆಟರಿ ಮೇಡಮು ಸಿಂಧು ಮೇಡಮ್ ಅಂತ ಓನರು. ಇವರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊತ ಇಲ್ಲಿವರೆಗೂ ಮಾಡಿದ್ರೆ ಎಲೆಕ್ಷನ್ ಸಿಗೋದು ತುಂಬ ಇದಿರ್ತಾರೆ. ಆ್ಯಂಡ್ ಈ ಸ್ಕೂಲನ್ನು ತುಂಬ ಇಲ್ಲಿ ತರಬೇಕು ಅಂತಂದರೆ ಮೇಡಮ್ದು ಮ್ಯಾನೇಜ್ಮೆಂಟ್ ಸಪೋರ್ಟು ತುಂಬ ಇರುತ್ತೆ. ನಮ್ಮ ಸಪೋರ್ಟಿಗೆ ತುಂಬ ಬರ್ತಾಯಿದೆ. ಸೊ ಆದಷ್ಟು ನಮಗೆ ಈ ಸ್ಕೂಲಲ್ಲಿ ಮಕ್ಕಳನ್ನು ಜಾಸ್ತಿ ನಾವು ಪ್ರೋತ್ಸಾಹ ಮಾಡಿ ಎಲೆಕ್ಷನ್ ಸಂಬಂಧ ಆಗಿರ್ಬೋದು. ಮುಂದೆ ಈಗ ಮಗ SLC ಹುಡುಗರಾಗಿರ್ಬೋದು 15 ವರ್ಷ ಮತ್ತು ಇನ್ನು ಹೆಚ್ಚು ಕಡಿಮೆ ಒಂದು 13 ಎಲ್ಲ ಬರ್ತಾರೆ. ಅವರಿಗೆ 18 ವರ್ಷ ತುಂಬಿದ ಮೇಲೆ ಯಾವ ಥರ ಎಲೆಕ್ಷನ್ಸ್ ಇರುತ್ತೆ, ಹೇಗೆಲ್ಲ ಅವ್ರು ವೋಟ್ ಮಾಡಬೇಕು, ಆ್ಯಂಡ್ ವೋಟಿನ ಹಕ್ಕು ಹೇಗಿರುತ್ತೆ ಮತ್ತು ಯಾವ ಥರ ಅದು ಮುಂದೆ ರಾಜಕಾರಣಿಗಳು ಯಾವುದೇ ಥರ ನಡೆಸ್ತಾರೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಅದನ್ನು ವಿವರಿಸುತ್ತಾ ಅವರಿಗೆ ಪ್ರಾಕ್ಟಿಕಲಾಗಿ ನಾವು ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ ಅಂತ ಇದನ್ನು ಎರಡು ಹೇಳ್ತಾ ಇದ್ದೀವಿ. ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲೆಕ್ಷನ್ಗೋಸ್ಕರ. ಮತ್ತೇನಪ್ಪ ಅಂದರೆ ಇವತ್ತು ಮಾತ್ರ ಎಲೆಕ್ಷನ್ ನಮಗೆ 10 ಗಂಟೆ ಸ್ಟಾರ್ಟ್ ಆಗಿದೆ, 3 ಗಂಟೆ ಕ್ಲೋಸ್ ಮಾಡ್ತೀವಿ. ಮತ್ತು ಕೌಂಟಿಂಗ್ ಮುಗಿಸ್ಕೊಂಡ್ಬಿಟ್ಟು ಮಂಡೇ ನಾವು ರಿಸಲ್ಟ್ ಕೊಡ್ತೀವಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಡಿಸಿಪ್ಲಿನ್ ಬರಬೇಕು ಮತ್ತು ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ಗೋಸ್ಕರ ಮತ್ತು ಎಜುಕೇಷನ್ಗೋಸ್ಕರ ಮತ್ತು ನೀಟ್ನೆಸ್ಸು ಮತ್ತು ಎಲ್ಲದಕ್ಕೂ ಅನುಕೂಲ ಆಗಿಬಿಟ್ಟು ಎಲೆಕ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಅದು ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗಲಿ ಅಂತಂದ್ಬಿಟ್ಟು ಅಷ್ಟೇ ಏನೇನಿಲ್ಲ. ಅದು ಮಕ್ಕಳಿಗೆ ಬರ್ತಾ ಇದೆ ಏನಪ್ಪ ಅಂದರೆ ಅವೇರ್ನೆಸ್ ಬರುತ್ತೆ, ಯಾವ ಥರ ಕಲ್ತ್ಕೋಬೇಕು, ನಾವು ಮುಂದೆ ಹೆಂಗೆ ಹೋಗಬೇಕು, ನಾವು ಮುಂದೆ ನಿಂತ್ಕೊಂಡಾಗ ಎಲೆಕ್ಷನ್ಗೆ ನಾವು ಏನು ಮಾಡ್ಬೋದು ಸಮಾಜಕ್ಕೋಸ್ಕರ ಒಂದು ಉದ್ದೇಶಕ್ಕೋಸ್ಕರ ಎಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸೊ 3ನೇ ಕ್ಲಾಸಿಂದ 10th ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳಿಗೆ ಇವಾಗಿಂದ ಕಲ್ತ್ಕೊಳ್ಳಿ, ಯಾವುದು ಧೈರ್ಯ ಬರಲಿ, ಸ್ಟೇಜ್ ಫಿಗರ್ ಹೊಟ್ಟೋಗ್ಲಿ ಅಂತಂದ್ಬಿಟ್ಟು ಅದು ಕಲಿಸ್ತಾ ಇದ್ವಿ. ಅದೊಂದು ಕಾರಣಕ್ಕೋಸ್ಕರ. ಎಲ್ಲ ಸರ್ ಇದು ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಇದಕ್ಕೆ ನಮ್ಮ ಸ್ಕೂಲ್ ಕಡೆ ತುಂಬ ಸಪೋರ್ಟ್ ಆಗಿದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಕಿದ್ದೀರಾ ನೀವು? ಇದೇ ಫಸ್ಟ್ ಟೈಮ್ ನಡ್ರಿ ಮುಂದೆ. ಸ್ಟೂಡೆಂಟ್ ಅಮ್ಮ ಏನು ಅವ್ರಿಗೆ ಕಳಿಸಿ ಮಕ್ಕಳಗಾರ ವಯಸ್ಸು आना था भाई वहाँ तू चलेगा तुझे ढूंढने का नहीं बोलना था क्या मैं कहाँ है घर को तेरी जगह छींगा तू भी आना था वहाँ पूरे वोटर साथ में इससे पहले वोट डाली तुम्हें कब तक भी अब डाल रही है ಇನ್ನೊಬ್ಬಿಂದ ನಾಚೆ ವೋಟರ್ ಐ ಡಿ ಕಾರ್ಡ್ ಅದು ಸ್ಕೂಲ್ ವೋಟರ್ ಐ ಡಿ. ಹಾಂ ವೋಟರ್
ಐ ಡಿ ಕಾರ್ಡ್ ಅದು ನಿಮಗೆ ಸ್ಕೂಲ್ಗೆ ಅದು ತೋರಿಸಿದ್ರೆ ಕೊಡೋದು. 14 ಬೋಲ್ತದೆ. ಐ ಡಿ ಕಾರ್ಡ್ ಸಿಕ್ಕೋ.